ಹಾಯ್ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್. ಏನು ಬೆಳಿಗ್ಗೆನೆ ಗಡಿಯಾರ ಮೊದಲೇ ಗಡಿಯಾರ ತೋರಿಸ್ತಿದ್ದೀರ ಅನ್ಕೊತಿದ್ದೀರ. ಅಂದರೆ ಇದು ಬಂದು ಸೋಮವಾರದ ಲಾಗ್ ಆಗಿರುತ್ತೆ. ಸೋಮವಾರ ಬಂದು ನಾನು ಎದ್ದಿದ್ದ ಟೈಮ್ ಇದು. ಎದ್ದ ತಕ್ಷಣ ಫಸ್ಟು ಮಾಡಿದ್ದೆ ನಾನು ಗಡಿಯಾರ ಎಷ್ಟಾಗಿದೆ ಅಂತ ನೋಡಿ, ಹಾಗೆ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಇನ್ನು ನಾನು ಡೈಲಿ ಬೇಗನೆ ಇದ್ದಾಳಲ್ಲ, ಯಾಕೆ ಇಷ್ಟೊತ್ತಿಗೆ ಎದ್ದೆ ಅಂತಲೇ ಹೇಳ್ತೀನಿ. ಇನ್ನು ಇವರು 8:00 ಆದ್ರೂ ಪೂಜೆ ಮಾಡ್ತಿದ್ದಾರೆ, ಅದನ್ನು ಹೇಳ್ತೀನಿ. ಇನ್ನು ಓದ್ಲಾಗಲ್ಲಿ ನೋಡಿರ್ಬೋದು, ಒಂದು ಏನು ಮೆಂತೆ ಕಡುಬ್ಲಿಂದ ಜಗಳನೇ ಆಯಿತು ಅಂತಂದೇಳಿ, ಅದೇನಂತ ಹೇಳ್ತೀನಿ. ಹಾಗೆ ಇದು ಬಂದು ಮಂಡೇಲಾಗಿರುತ್ತಲ್ವ, ಮಂಡೇ ಬಂದು ಪೂಜೆ ಮಾಡ್ತೀವಿ, ಮನೆ ದೇವ್ರ ವಾರ ಅಂತಂದೇಳಿ. ಇನ್ನು ಇವರು ನಾನು ಬಂಡೆ ಹೊಡ್ಸ್ಕೊಟ್ಟೆ, ಕಸ ಬಳಿದು ಬಂಡೆ ಹೊಡ್ಸ್ಕೊಟ್ಟೆ. ಹಾಗಾಗಿ ಇವರು ಸ್ನಾನ ಮಾಡಿ ಪೂಜೆ ಮಾಡೋಕೆ ಹೋದ್ರು. ಹಾಗೆ ಪ್ರೇಯರ್ಸಿಗೆ ಕೂಡ ಸ್ನಾನ ಮಾಡಿಸಿದ್ದೆ. ಅವನು ಅವ್ರ ಪಪ್ಪ ಜೊತೆ ಸ್ವಲ್ಪ ನಾನು ಪೂಜೆ ಮಾಡ್ತೀನಿ ಅಂತಂದೇಳಿ ಅವ್ರು ಹಂಗೆ 12 ಕಟ್ಕೊಂಡು ಪೂಜೆ ಮಾಡೋಕೆ ನಿಂತಿದ್ದ. ಇನ್ನು ಪೂಜೆ ಮಾಡೋಕೆ ನಿಂತರೆ ಅಲ್ಲಿ ಕ್ಯಾರೆಟ್ ತಗೊಂಡು ಒಂದು ಕ್ಯಾರೆಟ್ ಇಟ್ಕೊಂಡಿದ್ದ. ಕ್ಯಾರೆಟ್ ಇಟ್ಕೊಂಡು ತೋರಿಸ್ತಿದ್ದೆ, ನಾನು ವೀಡಿಯೋಸ್ ಮಾಡ್ತಿದ್ದೆ. ಬಟ್ ನಾನು ಅಲ್ಲಿ ಸಾಂಗ್ ಹಚ್ಚಿದ್ದೆ ಫ್ರೆಂಡ್ಸ್, ಅದಕ್ಕೆ ಅದು ಅವ್ನ ವಾಯ್ಸ್, ಅವ್ನು ಮಾತಾಡೋದ್ರಲ್ಲಿ ಎಷ್ಟು ಕ್ಯೂಟ್ ಮಾತಾಡ್ತಿದ್ದ. ಇನ್ನು ಅವ್ರ ಪಪ್ಪ ಹೆಂಗೆ ಮಾಡ್ತಾರೆ ಇನ್ನು ಅವ್ರು ಹೆಂಗೆ ಮಾಡ್ತಾರೆ ಇವ್ನು ಹಂಗೆ ಮಾಡೋಕೆ ಹೋಗ್ತಿದ್ದ. ಬಟ್ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಿದ್ದ ಅವನು. ಮತ್ತು ಎಲ್ಲ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ದ. ಅವರು ತಗೊಂಡು ನೀರು ಸುಮ್ತಿದ್ರೆ ಇವನು ನೀರು ತಗೊಂಡು ಸುಮ್ಸೋದು, ಹಂಗೆ ಮಾಡ್ತಿದ್ದ. ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಬಟ್ ಇದು ಸಾಂಗ್ ಇಟ್ಟಿಲ್ಲ ಅಂದಿದ್ರೆ ಇವನು ವಾಯ್ಸ್ ಚೆನ್ನಾಗಿ ಕೇಳಿಸ್ತಿತ್ತು. ಒಂಥರ ಚೆನ್ನಾಗಿ ಕ್ಯೂಟಾಗಿ, ಸಣ್ಣ ಮಕ್ಳು ಗೊತ್ತಲ್ವ, ಕ್ಯೂಟಾಗಿ ಮಾತಾಡೋದು, ಅವೆಲ್ಲ ಹೇಳೋದು, ಅದೆಲ್ಲ ಮಾಡ್ತಿದ್ದ. ಇವ್ರು ಬಂದು ಯಾಕೆ ಡ್ಯೂಟಿಗೆ ಹೋಗಿಲ್ಲ ಅಂತ ಹೇಳ್ತೀನಿ. ಇನ್ನು ಸೋಮವಾರ ಬಂದು ಇವ್ರು ಯಾಕೆ ಹೋಗಿಲ್ಲ. ಇನ್ನೊಂದು ಜಗಳ ಆಯಿತು ಫ್ರೆಂಡ್ಸ್ ನಮ್ಮಿಬ್ಬರ ಮಧ್ಯೆ. ಜಗಳ ಅಂತ ಏನಲ್ಲ, ಜಗಳ ಅಂತಲೇ ಹೇಳ್ಬೋದು, ಅಂದರೆ ದೊಡ್ಡ ಜಗಳ ಅಂತ ಏನಲ್ಲ. ಇನ್ನೊಂದು ಫ್ರೆಂಡ್ಸ್, ನಾನು ಈಗ ವಾಯ್ಸ್ ಕೊಡ್ತಿದ್ದೀನಲ್ಲ, ನನಗೊಂಥರ ಬಿಕ್ಕಳಿಗೆ ಮನಂಗೆ ಆಗ್ತಿದೆ. ಅದು ಎಷ್ಟು ನೀರು ಕುಡಿದ್ರೂ ಹೋಗ್ತಿಲ್ಲ, ಏನು ಇದು ಮಾಡ್ತಿಲ್ಲ. ಇನ್ನು ಪ್ರಿಯಸ್ ಮಲಗಿದ್ದಾನೆ, ಅವ್ನು ಎದ್ದರೆ ಮಾತ್ರ ಇನ್ನೂ ಏನು ಮಾಡೋಕ್ಕೆ ಕೊಡಲ್ಲ. ಹಾಗಾಗಿ ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ. ಬಿಕ್ಕಳಿಗೆ ನೀರು ಕುಡಿದ್ರೂ ಹೋಗ್ತಿಲ್ಲ. ಈಗ ನಾನು ಹಾಗೆ ಮಾಡೋದೇನನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಡೇ ಆಗುತ್ತೆ ಇದು. ಹಾಗಾಗಿ ಅವ್ನು ಮಲಗಿದ್ದಾನಲ್ಲ ಅಂತಂದೇಳಿ ಅಷ್ಟೇ, ಇನ್ನೇನಿಲ್ಲ. ನಾನು ಆವಾಗಲೇ ಟ್ರೈ ಮಾಡಿ ನೋಡಿದೆ, ಇನ್ನು ನೀರು ಕುಡಿದು ಒಂದು 5 ನಿಮಿಷ ಆಯಿತು ಹೋಗುತ್ತೇನೆ ಅಂತಂದೇಳಿ. ಬಟ್ ಅದು ಹೋಗ್ತಿಲ್ಲ. ಈಗ ಹಂಗೆ ಬಿಟ್ಕೊತಿದ್ದೆ, ಅವಾಗಲೇ ಅವ್ನು ಮಲ್ಗೊಂಡು ಎಷ್ಟೊತ್ತಾಯ್ತು, ಈಗ ಎದ್ಬಿಡ್ತಾನೆ. ಹಾಗಾಗಿ ಹಂಗೆ ವಾಯ್ಸ್ ಕೊಡ್ತಿದ್ದೀನಿ, ಏನು ತಪ್ಪು ತಿಳ್ಕೊಬೇಡಿ. ಇನ್ನು ನಾನು ಬಂದು ಮಂಡೇ ಬಂದು ಇವ್ರು ಯಾಕೆ ಡ್ಯೂಟಿಗೆ ಹೋಗಿಲ್ಲ, ಇನ್ನು ನಾನು ಯಾಕೆ ಎದ್ದಿಲ್ಲ ಅಂತಂದರೆ, ಅದೇ ಓದ್ಲಾಗಲ್ಲಿ ಹೇಳಿದ್ನಲ್ವ, ಒಂದು ಏನು ಇದು ಮೆಂತೆ ಕಡುಬ್ಲಿಂದ ಜಗಳ ಆಯಿತು ಅಂತಂದೇಳಿ. ಇನ್ನು ಅದೇನೆ, ಇವರಿಗೆ ಮೆಂತೆ ಕಡುಬು ಇಷ್ಟ ಇಲ್ಲ ಫ್ರೆಂಡ್ಸ್. ಅಂದರೆ ನಾನೇನು ಮಾಡ್ತಿದ್ದೆ, ಬಟ್ ನಮ್ಮ ಮನೇಲಿ ಹೆಂಗೆ ಮಾಡ್ಕೊಂಡು ತಿಂತಿದ್ದೆ. ಬಟ್ ಈಗ ಇಲ್ಲಿ ಮಾಡಿದ್ದೆ. ಇವರು ಅವ್ರಮ್ಮ ಅವ್ರು ಮಾಡೋವಾಗ ತಿಂತಿದ್ದಿಲ್ಲ ಅಂತ ಒಂಥರ ಅಂದರೆ ಅವು ಒಬ್ಬೊಬ್ರಿಗೆ ಆಗಲ್ಲಲ್ಲ. ಅವ್ರಿಗೇನು ಅದು ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರಲ್ಲಲ್ವ, ಆ ಥರ ಅವ್ರಿಗೆ ಅಷ್ಟು ಇಷ್ಟ ಇದ್ದಿಲ್ಲ. ಬಟ್ ಏನು ಸಖತ್ತಾಗಿತ್ತು ಗೊತ್ತಾ, ಒನ್ ಟೈಮ್ ತಿಂದು ನೋಡು ಅಂದ್ರೆ, ನನಗೆ ಬೇಡ, ನನಗೆ ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಬೇಡ, ನನಗೆ ಬೇಡ ಅಂತಂದರೆ ರೇಗಾಡ ಹಾಕೊಂಡ್ಬಿಟ್ಟಿದ್ರು. ಇನ್ನು ಅವರು ಆಲ್ಮೋಸ್ಟ್ ಗೊತ್ತಿರುತ್ತಲ್ವ ಅವರಿಗೆ, ನಾಯಿ ಕಚ್ಚಿದೆಯಲ್ವ, ಅದಕ್ಕೋಸ್ಕರ ಅವರು ಏನು ಮಾಡಿದರು, ಚಿಕನ್, ಈ ಸಂಡೇ ಬಂದು ಚಿಕನ್ ತಿಂದ್ರೇ ಅಂದರೆ ಅವಾಗ ಅವ್ರು ಇರ್ತಾರಲ್ವ, ಹಾಗಾಗಿ ಇನ್ನು ತಿಂದಿಲ್ಲಲ್ಲ, ಅಂದರೆ ನಾವು ತಿಂದಿಲ್ಲಲ್ಲ. ಹಾಗಾಗಿ ಅವ್ರೇನಂದರು, ನಿನಗೆ ಪ್ರಿಯನ್ಸಿಗೋಸ್ಕರ ಚಿಕನ್ ಪಕೋಡ ತರ್ತೀನಿ, ಇಲ್ಲಾಂದರೆ ಚಿಕನ್ ತರ್ತೀನಿ, ನೀವೇನೇನು ಮಾಡ್ಕೊಂತಿದ್ರೆ ನನಗೆ ಬೇಡ ಅಂತ ಹೇಳಿದ್ರು. ಬಟ್ ನಾನೇನಂದರೆ ಮನೇಲಿ ತಂದರೆ ತಿಂತಾರೆ, ಇವಾಗ ಹೇಳೋಕ್ಕಂತ ಆಗಲ್ಲಲ್ವ. ಇವಾಗ ಅವ್ರು ಬಿಟ್ಟು ನಾವು ಹೆಂಗೆ ತಿಂದರೆ ಬೇಡ ಅಂತ ಅವ್ರೇನು ಮಾಡಿದರು, ಹೋಗಿ ಚಿಕನ್ ಪಕೋಡ ತಗೊಂಬಂದಿದ್ರು. ಪಾಪ ನನಗೋಸ್ಕರ ಇವ್ರು ಯಾಕೆ ಇದು ಮಾಡ್ಬೇಕಂತಂದೇಳಿ ನಾನಿದ್ದು ಅನ್ನ ಪಲಾವನ್ನ ಇತ್ತು, ಸ್ವಲ್ಪ ಮಧ್ಯಾಹ್ನ ಮಾಡಿದ್ದು ಮೆಂತೆ ಕಡುಬು ಮಾಡಿದರೆ ಇವ್ರಿಗೆ ಅದು ಇಷ್ಟ ಇಲ್ಲ. ಇವರು ನನಗೆ ಒಂಥರ ಇರಿಟೇಟ್ ಮಾಡಂಗೆ ಮಾತಾಡಿಬಿಟ್ರು. ಅಂದರೆ ಈಗೇನಂದರೆ ಮನೆಗೆ ಹೆಣ್ಮಕ್ಳು ಮಾಡೋದೇ ಮನೆ ಮಂದಿಯೆಲ್ಲ ತಿಂತಾರೆ ಅನ್ನೋಗೋಸ್ಕರ. ಇನ್ನು ನಾನು ಅಷ್ಟು ಕಷ್ಟ ಬಿದ್ದು ಅದು ಮೆಂತೆ ಕಡುಬು ಅಂದರೆ ಗೊತ್ತಿರುತ್ತೆ, ಸ್ವಲ್ಪ ಜಾಸ್ತಿನೇ ಕೆಲಸ ಅದರದ್ದು. ಹಿಟ್ಟು ಮಾಡ್ಕೋಬೇಕು, ಮತ್ತು ಪಲ್ಯ ತೊಳ್ಕೊಂಡು ಸ್ವಲ್ಪ ಇಡಬೇಕು, ಆಮೇಲೆ ಅದು ಮೆಂತೆ ಕಡುಬು ಥರ ಅದು ಮಾಡ್ಕೋಬೇಕು, ಅವೆಲ್ಲ ಸ್ವಲ್ಪ ಕೆಲಸನೇ ಇರುತ್ತಲ್ವ. ಹಾಗಾಗಿ ಇವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದರೆ ಇವರು ತಿಂದೇ ಇಲ್ಲಲ್ಲ ಅಂತಂದೇಳಿ ಅವರು ಬೇಡ, ಒಂಥರ ಗೊತ್ತಲ್ವ, ಅವರು ಬಾಯ್ಸ್ ಹೆಂಗೆ ಹೊರಟಾಗಿ ಮಾತಾಡ್ತಾರೆ ಹಂಗೆಲ್ಲ ಮಾತಾಡ್ತಿದ್ರು. ನನಗೆ ಬೇಡ, ನೀನು ತಿಂದು ಬಿಟ್ಟರು ಬಿಡ, ನಾನು ಅವ್ರ ಪಕೋಡದಲ್ಲಿ ನಾನು ತಿನ್ನಲಿಲ್ಲ, ನೀನು ತಿಂದಿಲ್ಲ ಅಂದರೆ ನಾನು ತಿನ್ನಲ್ಲ ಅಂತಂದೇಳಿ. ಅದಕ್ಕೆ ಇಬ್ಬರ ಮಧ್ಯೆ ಹಂಗೆ ಸ್ವಲ್ಪ ಇರ್ತೈತಲ್ವ, ಆ ಥರನೇ ಜಗಳ ಆಯಿತು. ಒಂಥರ ಇನ್ನು ಗೊತ್ತಲ್ವ, ಬಾಯ್ಸ್ ಒಂದು ಸಿಗೋದೇ ಸಾಕು, ಹೆಣ್ಮಕ್ಳ ಬಗ್ಗೆ ಇನ್ನೂ 100 ಮಾತಾಡಿಬಿಡ್ತಾರೆ. ನನಗೆ ಮೊದಲೇ ಸಿಟ್ಟು ಬಂದುಬಿಡುತ್ತೆ ಫ್ರೆಂಡ್. ಹಾಗಾಗಿ ನಾನು ಸುಮ್ಮನೆ ಇದೆ.
ಮಾತಾಡೋಕ್ಕೆ ಹೋಗಿಲ್ಲ ಹೋಗ್ಲಿ ಬಿಡು ಅಂತ ನೈಟೆಲ್ಲ ಮಾತಾಡೇ ಇದ್ದಿಲ್ಲ. ಇನ್ನು ಬೆಳಗ್ಗೆ ನಾನು ಅಂದರೆ ನಾನು ಮಾಡಿದ್ದು ತಿನ್ನಲ್ಲಲ್ಲ, ಇನ್ನು ನಾನು ಯಾಕೆ ಇದು ಮಾಡಬೇಕು ಬೆಳಗ್ಗೆ ಹಂಗೆ ಹೋಗಿ ಡ್ಯೂಟಿಗೆ ಅಂತ ಫಸ್ಟ್ ಟೈಮ್ ಫ್ರೆಂಡ್ ನಾನು ಹಂಗೆ ಹೋಗ್ಲಿ ಬಿಡು ಡ್ಯೂಟಿಗೆ ಅಂತಂದೇಳಿ ನಾನು ಸುಮ್ಮನೆ ಆಗ್ಬಿಡೆ. ಎಬ್ಬಿಸ್ತಕ್ಕೆ ಹೋಗಿಲ್ಲ. ಡೈಲಿ ನಾನು ಎದ್ದು ಎಲ್ಲ ಅಡುಗೆ ಆದಮೇಲೆ ಅವ್ರನ್ನ ಎಬ್ಬಿಸ್ತೀನಿ, ಡ್ಯೂಟಿ ಟೈಮ್ ಆಗಿತ್ತು ಎದ್ದಾಳು ಅಂತಂದೇಳಿ. ಅವಾಗೆಲ್ಲ ಹೇಳ್ತಿದ್ರು. ನಾನು ಎದ್ದು ಅಡುಗೆನೂ ಮಾಡಿಲ್ಲ, ಅಂದರೆ ಇಬ್ಬರಿಗೆ ಸಿಟ್ಟಿತ್ತು. ಇನ್ನು ಇವರು ನಾನು ಎಬ್ಸಿಲ್ಲ ಅಂತ ಟೈಮನ್ನಾಗಿತ್ತು. ಹಾಗೆ ಮುಂದೆ ಏನಾಯ್ತು ಅಂತಂದು ಹೇಳ್ತೀನಿ. ಇನ್ನು ಪೂಜೆ ಮುಗಿಸ್ಕೊಂಡು ಇನ್ನು ಇವ್ರು ಇಂಜೆಕ್ಷನ್ ಇತ್ತು, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಇನ್ನು ನನಗೆ ಸ್ವಲ್ಪ ತಲೆನೋವು ಇತ್ತಲ್ಲ ಫ್ರೆಂಡ್, ತೋರಿಸ್ಕೊಂಡಿದ್ನಲ್ವ, ಒಂದು ಮಂತಿನ ಇಂಜೆಕ್ಷನ್ ಬರೆದಿದ್ರು. ಇದು ಲಾಸ್ಟ್ ನಂದೂ ಇತ್ತು, ಹಾಗಾಗಿ ಇಬ್ಬರು ಹೋಗ್ಬಿಡೋಣ ಹಾಸ್ಪಿಟಲಿಗೆ ಅಂತ ಡಿಸೈಡ್ ಆದ್ವಿ. ಇನ್ನು ಹೋಟೆಲಲ್ಲೇ ಬೆಳಗ್ಗೆ ಟಿಫನ್ ಆಯಿತು ನಮ್ಮದು. ಹಾಸ್ಪಿಟಲ್ ಸೂಜಿ ಹಾಕ್ಸ್ಕೊಂಬರಕ್ಕೆ ಹೋಗ್ತೀವಿ ಫ್ರೆಂಡ್ ನಾವು. ಓಕೆ, ಡನ್ 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 ಡನ್. ಇವರು ನಾಳೆ ಕಡ್ದು ಸೂಜಿ ಲಾಸ್ಟ್ ಅಲ್ಲರೇ, ಇನ್ನೊಂದು ಆಯ್ತಲ್ಲ, ಇನ್ನೂ ಒಂದಿದೆ. ರೆಡಿ? ಎಣ್ಣೆ ಹಚ್ಬೇಡಪ್ಪ, ತಲೆ ಹೇಳ್ಕೊಂಡಿನಿ ನಾನು. ಸೂಜಿ ಮಗನೇ ನಂದದು ಕೊಡಪ್ಪ. ಓಡ್ತಾನೆ. ಬ್ರೀ 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 ಏನು ನೀನು ಹೇಳು, ಏನು ನಿನ್ನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಅದೇ ಹೇಳ್ತಿದ್ನಲ್ವಾ, ಇನ್ನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ. ಇನ್ನು ನಾನು ಮಧ್ಯಾಹ್ನ ಅಡುಗೆ ಮಾಡೋದಿತ್ತು, ಹಾಗಾಗಿ ಮಧ್ಯಾಹ್ನ ಎಲ್ಲ ತರಕಾರಿ ಮತ್ತು ಒಂದೆರಡು ಬಟಾಣಿ ಇತ್ತು, ಅಂದರೆ ಒಂದು ಥರದ ಬಟಾಣಿ ಒಂದು ಸ್ವಲ್ಪ ಹಾಕಿ, ತರಕಾರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ರೈಸ್. ಆಲ್ಮೋಸ್ಟ್ ನೋಡಿರ್ತೀರ, ನಾನೆಲ್ಲ ತರಕಾರಿ ಕ್ಯಾರೆಟು, ಸೌತೆಕಾಯಿ, ಆಲೂಗಡ್ಡೆ ಮತ್ತು ಹೂಕೋಸು, ಬೀಟ್ರೋಟು ಮತ್ತು ಇದು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಎಲ್ಲ ತರಕಾರಿ ಹಾಕಿ ಒಂಥರ ತರಕಾರಿ ರೈಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬಿಸಿಬೇಳೆಭಾತ್ ಅಂತಲೇ ಹೇಳ್ಬೋದು. ಬಿಸಿಬೇಳೆಭಾತ್ ಅಂದರೆ ಸ್ವಲ್ಪ ನೀರಿದ್ರೆ ಬಿಸಿಬೇಳೆಭಾತ್, ಬಟ್ ನಾನು ರೈಸ್ ಥರ ಮಾಡಿದ್ದೆ. ಫಸ್ಟಿಗೆ ಬಿಸಿಲು ಕುಗ್ಸ್ಕೊಂಬಿಡ್ತೀನಿ. ಎಲ್ಲ ತರಕಾರಿ ಅಷ್ಟು ನಮ್ಮ ತರಕಾರಿ ಇರ್ತವೆ ಅವೆಲ್ಲ ತರಕಾರಿ ಹಾಕಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ರೈಸ್, ನಾನು 1-2 ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಒಬ್ಬರು ಬರೋರಿದ್ದರು, ಯಾರು ಬರ್ತಾರೆ ಅಂತ ನೋಡಿ ಹಾಗೆ ಇನ್ನು ಇದು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್, ನಾನು ಜಗಳದ ಕಂಟಿನ್ಯೂ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಂತೆಲ್ಲ ಜಗಳ ಆಯಿತು. ಹಾಗಾಗಿ ಅವರು ಇಷ್ಟ ಇಲ್ಲ ಅಂದರೆ ನಾವು ಮಾಡಿದ್ದು ಇಷ್ಟಪಟ್ಟಿಲ್ಲ ಅಂದರೆ ಆ ಥರದ್ದವ್ರು ಇಟ್ಟಿಟ್ಟು ಅವರು ನಮ್ಮವನು ಒಂದು ಲೀಸ್ಟ್ ಇದೆ ಫ್ರೆಂಡ್ಸ್. ಅವ್ರು ಏನು ಊಟ ಮಾಡ್ತಾರೆ, ಅವ್ರು ಏನಿಲ್ಲ ಅದು ಅವಾಯ್ಡ್ ಮಾಡೋದು, ಆ ಥರದ್ದು ಮಾಡಬಾರ್ದು. ಬಟ್ ನಮಗೆ ಅಂತ ಇರುತ್ತಲ್ವ, ನಾವು ತಿನ್ನಬೇಕು, ನಾವು ಮಾಡಿ ಅಂದಮೇಲೆ ಅವರು ತಿನ್ನಬೇಕು. ಮಾಡಿದ್ಮೇಲೆ ನಾನು ಒಬ್ಬಳೆ ತಿಂದರೆ ಏನು ಅಂತಂದೇಳಿ ಹಾಗಾಗಿ ಏನು ಸ್ವಲ್ಪ ಕೊಟ್ಟರೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ರೂಢಾಗಿ ಬಿಹೇವ್ ಮಾಡಿದರೆ ಮಾತ್ರ ಯಾರಿಗಾದ್ರೂ ಸಿಟ್ಟು ಬರುತ್ತೆ. ಯಾಕಂದರೆ ಅಷ್ಟು ಕಷ್ಟ ಬಿದ್ದು ನನಗೋಸ್ಕರ ಅಲ್ಲ ಅಂತಂದೇಳಿ ಅವರೂ ತಿಂತಾರಂತ ಮಾಡಿದ್ಮೇಲೆ ಆ ಥರ ಮಾಡಿದರೆ ಯಾರಿಗೆ ಸಿಟ್ಟು ಬರಲ್ಲ. ಹಾಗಾಗಿ ಇನ್ನೇನಂದ್ರೆ ಜಗಳ ಆಯ್ತು ಅಷ್ಟೇ. ಇನ್ನು ಅವ್ರು ಚಿಕನ್ ಪಕೋಡ ನಾನು ತಿನ್ನಲ್ಲ ಅಂತಂದ್ರೆ ನಾನು ಯಾಕೆ ತಿನ್ನಲಿ, ನಾನು ಮಾಡಿದ್ದು ಇಷ್ಟು ಕಷ್ಟ ಬಿದ್ದು ಮಾಡಿದ್ದು ನೀನು ತಿಂದಿಲ್ಲ ಅಂದಮೇಲೆ ನಾನು ಯಾಕೆ ತಿನ್ನಲಿ ಅಂತ ಹೇಳಿ ಇಷ್ಟೇ ಜಗಳ ಆಯಿತು. ಇನ್ನು ಅಷ್ಟೇ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಕ್ಕಳಿದ್ವಿ ಅಷ್ಟೇ. ಇನ್ನು ಇವ್ರು ಬಂದು ಸಿಟ್ಟು ಮಾತ್ರ ನೋಡೋಕೆ ಹಿಂಗೆ ಅದರ ಫ್ರೆಂಡ್ಸ್, ಸಿಟ್ಟು ಮಾತ್ರ ಭಾರಿ ಇದೆ. ಒಂಥರ ಅಂದರೆ ನನಗೆ ಜಲ್ದಿ ಕೋಪ ಬರುತ್ತೆ, ಬಟ್ ಅವ್ರಿಗೆ ಬೇಗ ಸಿಟ್ಟು ಬರುತ್ತೆ. ಅಂದರೆ ಒಂದು ರೇಂಜ್ ಹೆಂಗಿರ್ತಾರೆ ಅಂದರೆ ಆ ಕ್ಷಣಕ್ಕೆ ನೋಡೋಕ್ಕೆ ಒಂಥರ ಮುಗ್ಧ, ಏನಿಲ್ಲ ಸೈಲೆಂಟ್ ಅಂದ, ಬಟ್ ಸಿಟ್ಟು ಮಾತ್ರ ಜಾಸ್ತಿ ಇದೆ. ಇನ್ನು ಏನೇನು ಅಂದರೆ ಬಂದರೆ ಕೋಪ ನನಗೆ ಜಾಸ್ತಿ ಇದೆ, ಬಟ್ ಸಿಟ್ಟು ಕೋಪ ಎರಡೂ ಒಂದೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದರೆ ಅಂದ ತಕ್ಷಣ ಬೇಗ ಮುನ್ಸ್ಕೊಳ್ಳೋದು ಅದು ಕೋಪ ಆಗುತ್ತೆ. ಬಟ್ ಏನೋ ನೋಡಿದ ತಕ್ಷಣ ಒಡೆಯ ರೇಂಜಿಗೆ ಬಂದರೆ ಅದು ಸಿಟ್ಟು ಒಂಥರ ಅದು ಬೇರೆ ಇರುತ್ತೆ. ಆ ಥರದವ್ರು ಅವರು, ಈ ಥರದವ್ರು ನಾನು, ಇಬ್ಬರೂ ಒಂಥರ ಸೋಲಲ್ಲ ಆ ಥರ. ಆಮೇಲೆ ಅಂದರೂ ನಮ್ಮಿಬ್ಬರು ಜಗಳ 3 days 4 days ಥರ ಹೋಗಲ್ಲ ಫ್ರೆಂಡ್, ಒಂದು ನೈಟ್ ಅಷ್ಟು ಹೋಗಿರುತ್ತೆ. ಅಂದರೆ ನೈಟ್ ಜಗಳ ಮಾಡಿ ಅಂದರೆ ನೈಟ್ ತನಕ ಅಷ್ಟೇ. ಮತ್ತು ಬೆಳಿಗ್ಗೆ ನೈಟ್ ಪೂರ ಮಾತಾಡಲ್ಲ, ನಮ್ಮ ಪಾಡಿ ನಾವು ಮಕ್ಕೊಂಬಿಟ್ಟಿರ್ತೀವಿ ಅಷ್ಟೇ. ಇನ್ನು ಬೆಳಿಗ್ಗೆ ಅದು ಜಗಳ ಏನು ಇದು ಆಗೋದು, ಮರ್ತು ಹೋಗ್ಬಿಡೋದು, ಕಂಟಿನ್ಯೂ ಆಗೋದು. ಯಾಕಂದರೆ ಇವ್ರು ಡ್ಯೂಟಿಗೆ ಹೋಗಾರ, ಇವ್ರಿಗೆ ಅಡುಗೆ ಮಾಡಲೇಬೇಕಾ, ಅದು ಒಂದು ರೀಸನ್ಗೆ. ಇನ್ನು ನಾನು ಈ ಥರ ಸ್ಟ್ರೈಕ್ ಮಾಡ್ಕೊತಿದ್ರೆ ಈ ಥರ ಇರುತ್ತೆ, ಡ್ಯೂಟಿಗೆ ಅಲ್ಲಾರ್ದಂಗೆ ಮನೆಗಿರೋದು. ಬಟ್ ಇದೇ ಥರ ಸ್ಟ್ರೈಕ್ ಮಾಡ್ಕೊತಿದ್ರೆ ಮನೆಗೆ ಜೀವನ ಹೆಂಗೆ ನಡೆಯುತ್ತೆ. ಹಾಗಾಗಿ ಅವ್ರೂ ಈ ಥರ ಅವ್ರೂ ಸ್ಟ್ರೈಕ್ ಮಾಡಲ್ಲ ನೆಕ್ಸ್ಟ್ ಬೆಳಗ್ಗೆ ಎದ್ದು. ಮತ್ತು ಇವಾಗ ಅವ್ರೂ ಮಾಡಿದರೆ ಹಿಂಗೆ ಮನೆಗೆ ನಾನು ಮಾಡಿಲ್ಲ ಅಂದರೆ ಹೆಂಗೆ ನಡೀತಾ, ಅವ್ರಿಗೆ ಡ್ಯೂಟಿಗೆ ಹೋಗಿರಿ ಆ ಥರ. ನಾವು ಒಂದು ಡೇ ಅಷ್ಟೇ ಸ್ಟ್ರೈಕ್ ಮಾಡಿರ್ತೀವಿ, ನೆಕ್ಸ್ಟ್ ಡೇಯಿಂದ ಎಲ್ಲ ಫುಲ್ ಕೂಲ್. ಯಾಕಂದರೆ ಇವಾಗ ನಾನು ಮಾತಾಡ್ಸಲ್ಲ ಅಂತ ಹಂಗೇನಿಲ್ಲ, ಒಂದು ಡೇ ಇರುತ್ತೆ ಜಗಳ ಅಷ್ಟೇ, ನೆಕ್ಸ್ಟ್ ಡೇಯಿಂದ ಇಲ್ಲ. ಈ ಥರ ಇದು ಜಗಳ ಹಂಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಿದ್ರೆ ಈ ಥರ ಇರುತ್ತೆ. ಅವ್ರ ಮನೆಗಿರಬೇಕು, ನಾನು ಮನೆಗೆ ಏನು ಮಾಡಲಾರ್ದಂಗೆ ನಾನು ಇರಬೇಕು, ಆ ಥರ ಇರುತ್ತೆ. ಹಾಗಾಗಿ ಕೆಲವರಲ್ಲಿ ಇರುತ್ತೆ ಗಣ್ಯತೆ, ನಾನು ಸೋಲಲ್ಲ ನೀನು ಸೋಲಲ್ಲ ಅಂತ.
ಅದು ಒಂದೊಂದು ಥರ ಅವ್ರ ಮನಸ್ಸಿಗೆ ಬಿಟ್ಟಿದ್ದು ಮತ್ತು ಅವ್ರ ಮನಸ್ಸಿಗೆ ನೋವಾಗಿದ್ದು. ಅದು ಇಬ್ಬರು ಸೋಲೇಬೇಕು, ಸೋಲಿಲ್ಲ ಅಂದರೆ ಜೀವನ ಆಗಲ್ಲ. ಸೋಲಿಲ್ಲ ಅಂದರೆ ಈ ಥರ ನೀನು ಸೋಲ್ಬೇಡ, ನಾನು ಸೋಲ್ಬೇಡ, ನಾನು ದುಡಿಯೋಕೆ ಹೋಗಲ್ಲ, ನೀನು ಅಡುಗೆ ಮಾಡಬೇಡ, ಇಬ್ಬರು ಮನೆಗೆ ಕುಂತಾರೆ ಅಂದರೆ ಹಿಂಗೆ ಇರುತ್ತೆ ಜೀವನ. ಇಬ್ಬರಲ್ಲೊಬ್ರು ಸೋತ್ರೇ ಆಗೋದು. ಅಂದ್ರೂ ನಾವು ಇಬ್ಬರೂ ಫುಲ್ ಐ ಲೆವೆಲ್ ತಗೊಂಡೋಗಲ್ಲ, ಯಾರ ಹತ್ರನೂ ತಗೊಂಡೋಗಲ್ಲ ಅಷ್ಟೇ. ಅವ್ರು ಬೆಳಿಗ್ಗೆದ್ದು ಅಷ್ಟೇ. ಇವಾಗ ಮಗು ಅಂತಿದೆ, ಇವಾಗ ನಾವು ಮಾತಾಡಿಲ್ಲ ಅಂದರೆ ಈಗ ಅವನಿಗಾದ್ರು ಏದಾದ್ರು ಕೊಡಬೇಕಾಗುತ್ತೆ, ತಿನ್ನಬೇಕಾಗುತ್ತೆ, ಹಂಗೆ ಇದಾಗ್ಬಿಡುತ್ತೆ. ಇನ್ನು ಬೆಳಗ್ಗೆ ಎದ್ದು ನಾನು ಬೇರೆಯವ್ರದ್ದು ಗೊತ್ತಿಲ್ಲ ಫ್ರೆಂಡ್, ನಂದು ಹೇಳ್ತಿದ್ದೀನಿ. ಬೇರೆಯವ್ರ ಊಟ ಇರುತ್ತೆ ಆಲ್ಮೋಸ್ಟ್. ನನ್ನ ಅಂತಂದಮೇಲೆ ಎಲ್ಲರ ಮನೇಲಿ ಜಗಳ ಇದ್ದಿದ್ದೆ. ಜಗಳ ಇಲ್ಲದ್ದು ಸಂಸಾರ ಇಲ್ಲ, ಮನೇನೂ ಇಲ್ಲ, ಇದ್ದೇ ಇರುತ್ತೆ. ಬಟ್ ಬೇಡ, ಪೂರ್ತಿ ಐ ಲೆವೆಲ್ ಹೋಗೋದು ಬೇಡ, ಸಾಕು. 4 ಗೋಡೆ ಮಧ್ಯಾಹ್ನ ಇರಲಿ, ಗಂಡ ಹೆಂಡತಿ ಮಧ್ಯಾಹ್ನ ಇರಲಿ. 3 ಹತ್ರ ಹೋದ್ರೆ ಗೊತ್ತಲ್ವ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗಂಡ ಹೆಂಡತಿ ಜಗಳ 3 ಹತ್ರ ಹೋದ್ರೆ ಎಂಥ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತಂದೇಳಿ ಬೇಡ ಅಷ್ಟೇ. ಆಲ್ಮೋಸ್ಟ್ ಹೇಳ್ಬೇಕಂದ್ರೇ ಇಬ್ಬರಿಗೂ ಕೋಪ ಇರುತ್ತೆ, ಇಬ್ಬರು ಸುಧಾರಿಸ್ಕೊಂಡು ಹೋಗ್ಬೇಕು. ಜಾಸ್ತಿ ಹೇಳ್ಬೇಕಂದ್ರೆ ಬಾಯ್ಸಿಗೆ ಜಾಸ್ತಿ ಕೋಪ ಇರುತ್ತೆ. ಹೆಣ್ಮಕ್ಳು ಒಂಥರ ಹೇಗಂದರೆ ಹೊಗಳೋಬೇಕು ಗಂಡ ಅದನ್ನು ಅನ್ನೋದು ಜಾಸ್ತಿ ಇರುತ್ತೆ. ಪ್ಲೀಸ್ ಏನಾದರೂ ಮಾಡಿದರೆ ಹೊಗಳೋದು ಕಲೀರಿ, ಇಲ್ಲಾಂದರೆ ಸುಮ್ಮನೆ ಇರೋದು ಕಲೀರಿ. ಬೈಯಕ್ಕೆ ಮಾತ್ರ ಹೋಗ್ಬೇಡಿ. ಯಾಕಂದರೆ ಒಂಥರ ಹೆಣ್ಮಕ್ಳು ಮುಗ್ಧ ಮನಸ್ಸಿರುತ್ತೆ. ಒಂದು ಸ್ವಲ್ಪ ಬೈದರೆ ಮಾತ್ರ ಈ ಥರ ನಾವೇನಾದ್ರು ಸ್ಟ್ರೈಕ್ ಮಾಡಿದರೆ ನೀವು ಮನೆಗೆ ಇರಬೇಕಾಗುತ್ತೆ. ನೋಡಿ ಪ್ಲೀಸ್, ಯಾರಾದರೂ ಮದುವೆ ಆದವ್ರು ವೀಡಿಯೋಸ್ ನೋಡ್ತಿದ್ರೆ ಸಿಟ್ಟು ಎಲ್ಲ ನಿಮ್ಮ ಕೆಲಸದಲ್ಲಿ ಇರಲಿ, ಮನೇಲಿ ಬಂದು ಚೆನ್ನಾಗಿರ್ರಿ. ಸ್ವಲ್ಪ ಏನಾದರೂ ಹೆಂಡ್ತಿ ಮಾಡಿದಾಳೆ ಅಂದರೆ ಕೂಲ್ ಆಗಲಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವಳು ಕಷ್ಟ ಬಿದ್ದು ಮಾಡಿರ್ತಾಳಲ್ಲ, ಅವಳಿಗೋಸ್ಕರ ಸ್ವಲ್ಪ ತಿಂದು ಚೆನ್ನಾಗಿದೆ ಅಂತಂದು ಹೇಳಿದರೆ ಎಷ್ಟೋ ಒಂಥರ ಸ್ವರ್ಗ ಸಿಕ್ಕದಂಗೆ ಆಗಿರುತ್ತೆ. ಅದು ನನ್ನ ಅಭಿಪ್ರಾಯ ಫ್ರೆಂಡ್, ನಿಜ ಹೇಳ್ತಿದ್ದೀನಿ. ನನ್ನ ಹೆಣ್ಮಕ್ಳು ಬಂದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಒನ್ ಟೈಮ್ ನೋಡಿ ಆಡ್ತಾರೆ, ಬಿಟ್ಬಿಡಿ. ಇನ್ನು ಅವ್ರಿಗೆ ಇಷ್ಟ, ಯಾಕೆ ಇಷ್ಟ ಇಲ್ಲ, ಇದ್ರಲ್ಲಿಂದ ಏನು ಪ್ರಾಬ್ಲಮ್ ಅದನ್ನು ಕೇಳ್ಕೊಳಕ್ಕೆ ನೋಡಿ. ನಾನು ಇದನ್ನೇ ಕೇಳಿದೆ ನನ್ನ ಮನೇಲೇನು, ಯಾಕೆ ಇಷ್ಟ ಇಲ್ಲ, ಇಲ್ಲ ಅದು ತಿಂದರೆ ಒಂಥರ ಇಟ್ಟಿಟ್ಟು ನನಗೆ ಯಾವ್ದಾರ ಇಷ್ಟ ಇಲ್ಲ, ಒನ್ ಟೈಮ್ ತಿಂದು ನೋಡು ಅಂತಾನೆ. ಫಸ್ಟಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒನ್ ಟೈಮ್ ತಿಂದು ನೋಡು, ನಿನಗೆ ಇಷ್ಟ ಇಲ್ಲ, ನನಗೆ ಬೇಡವೇ ಬೇಡ, ನಮ್ಮ ಮನೇಲಿ ನನ್ನ ಅಮ್ಮ ಮಾಡ್ತಿದ್ದೆ ಅಂತ ತಿನ್ನಿ, ನನಗೆ ಬೇಡವೇ ಬೇಡ ಅನ್ನೋ. ಇದೆಲ್ಲ ಆಯ್ತಲ್ಲ ಫ್ರೆಂಡ್. ನಾನು ಇನ್ನೊಂದು ಹೇಳ್ಬೇಕು, ಇದೆಲ್ಲ ಜಗಳ ಆದಮೇಲೆ ನೆಕ್ಸ್ಟ್ ಡೇ ಬೇಕಾದ್ರೆ ಇವಾಗ ಮಾತಾಡ್ಸು, ಸಾರಿ ಅಂತ ಕೇಳಿದ್ರು ಅವ್ರು ಬೆಳಿಗ್ಗೆ ಎದ್ದು. ಈಗ ಮಾಡಬೇಕಾದ್ರೆ ತಿಂತೀನಿ, ಈಗ ಮಾಡಿ, ಯಾಕೆ ಇದು ಬೇಡವಾಗಿತ್ತಲ್ವ, ಅದು ಜಗಳ ಆಗೋಕ್ಕಿಂತ ಮುಂಚೆಗೆ ತಿಂದಿದ್ರೆ ಚೆನ್ನಾಗಿರ್ತಿತ್ತಲ್ವ. ಇದೆಲ್ಲ ಜಗಳ ಆಗ್ತಿದ್ದಿಲ್ಲ. ಒನ್ ಡೇ ನಿಂದು ವೇಸ್ಟು, ಇನ್ನು ನಂದು ವೇಸ್ಟ್ ಅಲ್ವಾ. ಬೇಡವಾಗಿತ್ತು. ಮಾಡಿರ್ತೀವಲ್ಲ, ಸಿಟ್ಟು ಸೈಡಿಗಿಟ್ಟು ಸ್ವಲ್ಪ ನಾವಾಗಲಿ ಅವರಾಗಲಿ. ಓಕೆ ಫ್ರೆಂಡ್ಸ್, ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ. ಇನ್ನು ನಮ್ಮ ಜಗಳನ ಒಂದು ನೈಟೆಲ್ಲ ಇತ್ತು. ಇನ್ನು ಬೆಳಗ್ಗೆದವ್ರು ಸಾರಿ ಕೇಳಿದ್ದು, ನಾನು ಹೋಗ್ಲಿ ಬಿಡು ಅಂತ. ಅದು ಆಮೇಲೆ ನಾನು ಅಂದ್ಕೊಂಡೆ ನನ್ನದೇ ತಪ್ಪಿರ್ಬೇಕು ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂತ ಬಲವಂತ ಮಾಡಿದ್ದು ನನ್ನ ತಪ್ಪು ಅಂತಂದರೆ. ಇನ್ನು ಅವ್ರು ಅಂದ್ಕೊಂಡ್ರು ಪಾಪ ಅಷ್ಟು ಬಿದ್ದು ನೀನು ಮಾಡಿದ್ದೆ, ತಿಂದಿಲ್ಲ ಅಂದದ್ದು ನನ್ನ ತಪ್ಪು ಅಂತ. ಅವ್ರು ಅಂದ್ರೆ ಈಗ ಮಾಡು ನಾನು ತಿಂತೀನಿ ಅಂದರು. ಈಗ ಅದೇ ನೆನಪಾಗುತ್ತಲ್ವ, ಆವಾಗಲೇ ಮಾಡಿದ್ದು, ಅವಾಗೇ ತಿಂದಿದ್ರೆ ಇಷ್ಟೆಲ್ಲ ಜಗಳ ಆಗ್ತಿದ್ದಿಲ್ಲ. ಈಗ ಮಾಡಂತ ಹೇಳ್ತೀನಿ, ಸಾರಿ ಅಂತ ಅವ್ರು ಕೇಳಿದ್ರು. ಇರಲಿ ಬಿಡಿ, ಇದು ನನ್ನ ಅಂದರೆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್, ಇದು ನನ್ನ ತಪ್ಪು ಅಂತ ನಾನು ಒಪ್ಕೊಂಡೆ, ಅದು ಅವ್ರ ತಪ್ಪಂತ ಅವ್ರು ಒಪ್ಕೊಂಡ್ರು. ಇನ್ನು ಬೆಳಿಗ್ಗೆ ಅದು ಕಂಟಿನ್ಯೂ ಆಯ್ತು. ಅದು ನಾವಿಬ್ಬರು ನೈಟೇ ಮಾಡಿದರೆ ಒನ್ ಡೇ ವೇಸ್ಟ್ ಆಗ್ತಿದ್ದಿಲ್ಲ. ಒಂಥರ ಏನು ಬೇಜಾರಿಂದ ಮಲ್ಗೋಕ್ಕೂ ಆಗ್ತಿದ್ದಿಲ್ಲ. ಈಗ ಡೈಲಿ ಹೇಗೆ ನಡೀತೆ ಹಂಗೆ ನಡೀತಿತ್ತು. ಅದು ನಮ್ಮಿಬ್ಬರಿಗೆ ಅವಾಗ ಅರ್ಥ ಆಯ್ತು ಅಂತ ಅಂದ್ಕೊಂಡ್ವಿ. ಅಷ್ಟೇ ಫ್ರೆಂಡ್, ಜೀವನ ಇಬ್ಬರು ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೋಬೇಕು, ಅವ್ರು ಅರ್ಥ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಸಾಗುತ್ತೆ ಜೀವನ. ಇಲ್ಲಾಂದರೆ ಹೀಗಿರುತ್ತೆ ಅಂತ ಅಂದ್ಕೋಬೇಕು ಅಷ್ಟೇ ನಾವೇ. ಇನ್ನು ನಾನು ಮಧ್ಯಾಹ್ನ ಬಂದು ಅಡುಗೆ ಬಟಾಣಿ ಪಲ್ಯ ಮಾಡ್ತಿದ್ದೆ ಫ್ರೆಂಡ್ಸ್. ಬಟಾಣಿ ಅಂದರೆ ಸಂತೆಯಲ್ಲಿ ತಗೊಂಡು 2 ನಮೂನಿ ಬಟಾಣಿ ಇತ್ತು. ನೋಡೋಣ ಒನ್ ಟೈಮ್ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ಅಂತಂದೇಳಿ ಈರುಳ್ಳಿ ಮತ್ತು ಖಾರ ಹಾಕ್ತಿದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ತಿನ್ನೋಂಗಿಲ್ಲ, ಹಾಗಾಗಿ ಈರುಳ್ಳಿ ಚೆನ್ನಾಗಿ ಬೆಳೆಸ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಸಾಸಿವೆ ಹಾಕಿ, ಆಮೇಲೆ ಈರುಳ್ಳಿ ಎಲ್ಲ ಬೆಂದಮೇಲೆ ಬಟಾಣಿ ಎಲ್ಲ ಹಾಕಿ ಒಂದು ಸ್ವಲ್ಪ ಬೇಸ್ ಚೆನ್ನಾಗಿ ಬೆಳೆಸ್ಕೊಂಡು ಉಪ್ಪು ಅರಶಿನ ಹಾಕಿ ಒಂದು ಸ್ವಲ್ಪ ಕುದಿಸಿ, ಲಾಸ್ಟಲ್ಲಿ ಬಂದು ಖಾರದ ಪುಡಿ ಹಾಕಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅಂದರೆ ಖಾರ ಅದಕ್ಕೆ ಹತ್ತಂಗೆ ಬೆನೆಸ್ಕೊಂಡು ಬಿಟ್ಟರೆ ಆಯಿತು. ಪಲ್ಯ ಆಯಿತು, ಬಟಾಣಿ ಪಲ್ಯ. ಇನ್ನು ಚಪಾತಿನೂ ಮಾಡ್ಕೊಂಡಿದ್ದೆ ಫ್ರೆಂಡ್ ನಾನು. ಇನ್ನು ಯಾರೋ ಬರ್ತಾರ ಅನ್ನಲ್ವಾ, ಹಾಗೆ ಸುಮ್ಮನೆ ನನಗೆ ಗೊತ್ತಿಲ್ಲ, ಅಂತಾರೆ ಸರ್ಪ್ರೈಸ್ ಆಗಿತ್ತಿದ್ದು. ಅಂದರೆ ಬರ್ತೀನಿ ಅಂತಂದು ಹೇಳ್ತಿದ್ಲು ನಮ್ಮ ತಂಗಿ. ಅಂದರೆ ಈಗ ಆಕಿದು ಫಸ್ಟ್ ಸೆಮ್ ಎಕ್ಸಾಮ್ ಮುಗಿದಿದೆ, ರಜೆ ಕೊಟ್ಟಿದ್ರು.
ಒಂದು 20 ಡೇಸ್ ಏನೋ ಬರ್ತೀನಿ ಅಂದು ಬಂದೇ ಇಲ್ಲ. ಈಗ ಬರ್ತೀನಿ ಆಗ ಬರ್ತೀನಿ ಅಂತಂದು ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಕರೆದೆ ಸಾಕಾಯಿತು, ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಸೋಮವಾರ ಎದಕ್ಕೂ ಫೋನ್ ಮಾಡಿದ್ದೆ ನಾನು ಅಮ್ಮನವ್ರಿಗೇನೋ, ಹಂಗೆ ಫೋನ್ ಮಾಡ್ತಿದ್ದೆ. ಅದೇ ಸೂಜಿ ಇಂಜೆಕ್ಷನ್ ಇತ್ತಲ್ವ, ಆವಾಗ ಅಮ್ಮ ಮಾಡಿದ್ರೇನೋ, ಇಂಜೆಕ್ಷನ್ ಆಯಿತಾ ಇವತ್ತು ಹೋಗ್ಬೇಕಾ ಅಂತ ಕೇಳೋಕೆ, ಹೋಗ್ಬೇಕು ಹಿಂಗೆ ಅಂತಂದು ಹೇಳಿದ್ರು. ಇನ್ನು ಇವರು ಇದಕ್ಕೆ ರಜಾ ಹಾಕಲ್ಲ ಇವ್ರು. ಆಲ್ಮೋಸ್ಟ್ ಎಲ್ಲ ನಾವು ಫಂಕ್ಷನ್ ಇದ್ರು ನಾನೇ ಒಬ್ಬಳೇ ಹೋಗ್ಬೇಕು. ಏನಾದರೂ ಸಂಡೇ ಹಿಂಗೆ ಫಂಕ್ಷನ್ ಇದ್ರೆ ಮಾತ್ರ ಅವಾಗ ಮಾತ್ರ ಬರ್ತಾರಂತೆ, ಹಾಕಲ್ಲ. ಇನ್ನು ಅಮ್ಮನ ಕೇಳಿದ್ರು ಯಾಕೆ ಹೋಗಿಲ್ಲ ಅಂತಂದೇಳಿ, ನಿಮಗೆ ಅಂದರೆ ಅವ್ರ ಭಾಷೆಯಲ್ಲಿ ನಿನ್ನ ಗಂಡ ಹೋಗಿಲ್ಲ ಅಂತ. ಇಲ್ಲ ಹಿಂಗೆ ಇಂಜೆಕ್ಷನ್ ಇದೆ. ಇಂಜೆಕ್ಷನ್ ಇದ್ರೂ ಅವ್ರು ಮನೆಗೆ ಇರಲ್ಲಲ್ಲ, ಅವ್ರಿಗೆ ಗೊತ್ತಲ್ವ ಮನೆಗೆ ಇರಲ್ಲಲ್ಲ ಅಂತಂದೇಳಿ. ಈಗ ಹೆಂಗೆ ಹೇಳಿ, ಜಗಳ ಆಗಿತ್ತು. ಅದಕ್ಕೋಸ್ಕರ ಬೆಳಿಗ್ಗೆ ನಾನು ಎದ್ದಿಲ್ಲ, ಇನ್ನು ಅವರೂ ಹೋಗ್ಲಿ ಬಿಡೋ ಸುಮ್ಮನೆ ಇದ್ದು. ನಾನು ಯಾವಾಗ ಜಗಾಡಿ ನಮ್ಮ ಮನೆಗೆ ಹೇಳಲ್ಲ ಫ್ರೆಂಡ್ಸ್. ಹೇಳಲ್ಲ ಅನ್ನೋದು ಇನ್ನೇನೋ, ನಾವು ಅಷ್ಟು ಹೈ ಲೆವೆಲೇನು ತಗೊಂಡೋಗಿರಲ್ಲ. ಅಷ್ಟೇ 1-2 ದಿನ ನಮ್ಮ ಮಧ್ಯೆ ಇರ್ತೈತೆ. ಇನ್ನು ನಮ್ಮ ತಂಗಿಗೆ ಗೊತ್ತಿರುತ್ತೆ, ಯಾಕಂದರೆ ನಮ್ಮ ತಮ್ಮ ಬಂದು ಇಲ್ಲೇ ಇರ್ತಿದ್ನಲ್ವ, ಅವ್ನಿಗೆ ಗೊತ್ತಾಗ್ತಿತ್ತು ಜಗಳ ಆಡೋದು. ಇವಾಗ ಯಾವಾಗನ್ನ ಫೋನ್ ಮಾಡಿದ್ರೆ ಇವಾಗ ಊಟ ಹಂಗೆ ಜಗಳ ಆಡ್ತೀರಾ ಅಂತ ಅವ್ನಿಗೆ ಗೊತ್ತು, ಕಾಮನ್ನಾಗಿ ಇಲ್ಲಿರ್ತಿದ್ನಲ್ವಲ್ಲ ಹಂಗೆ. ಇನ್ನು ನಮ್ಮ ತಂಗಿ ಬಂದು ಹೆಂಗೆ ಗೊತ್ತಾಯ್ತು ಅಂದರೆ, ನಾನು ಸ್ಟೇಟಸ್ ಇಡ್ತೀನಿ ಅವಲ್ಲೇ, ನನಗೆ ಸ್ವಲ್ಪ ನೋಡ್ರಿ ಏನೇನೇ ಸ್ಟೇಟಸ್ ಇದೆ ಅವಲ್ಲೇ ಬಾವು ಕೊಡು ಜಗಳ ಆಡಿಯಾ ಅಂತಂದೇಳಿ. ಇನ್ನು ಅವ್ರು ಇಡೋಲ್ಲ, ನಾನೇ ಇಡೋದು ಜಾಸ್ತಿ. ಅವ್ರಿಗೆ ಸ್ವಲ್ಪ ಉರಿಲಿ, ನಾನು ಸ್ವಲ್ಪ ಉರ್ಸೋದ್ರಲ್ಲಿ ನಂಬರ್ 1 ಉರಿಲಿ ಅಂತಂದೇಳಿ. ಇನ್ನು ಅಷ್ಟೇ ಸುಮ್ಮನೆ ಆಯಿತು. ಆವಾಗ ಫೋನ್ ಮಾಡಿದರು. ಮತ್ತು ಅದು ಹೇಳಿದ್ನಲ್ವ ಅಮ್ಮನ ಹತ್ರ ಈ ಥರ ಎಲ್ಲ ಹೇಳೋಕೆ ನಾನು ಹೇಳಲ್ಲ ಫ್ರೆಂಡ್. ಈಗಂತಲ್ಲ, ಮೊದಲಿಂದ ನಾನು ಈ ಥರ ಇನ್ನು ಅವರಪ್ಪ ಅವ್ರಿಗೆ ಹೇಳಲ್ಲ, ನಾನು ಇವ್ರಿಗೆ ಹೇಳಲ್ಲ. ಅಂದರೆ ನಾವು ಅಷ್ಟೇನು ಇದು ತಗೊಂಡೋಗಿ ಆಡಿರಲ್ಲ, ಸುಮ್ಮನೆ ಒಂಥರ ಜಸ್ಟ್ ಆಡಿರ್ತೀವಿ ಅಷ್ಟೇ. ಹಾಗಾಗಿ ಹೇಳಿರಲ್ಲ. ಅಮ್ಮ ಕೇಳಿದ್ರು, ಅಷ್ಟು ಏನು ಬಿಡಲ್ಲಲ್ಲ ನಿನ್ನ ಗಂಡ, ಡ್ಯೂಟಿ ಹೋಗಿ ಬರ್ತಾನೆ, ಎದಕ್ಕೆ ಹೋಗಿಲ್ಲ ಅಂದರೆ, ಇಲ್ಲ ಇಂಜೆಕ್ಷನ್ ಐತೆ ನಂದು ಐತಲ್ಲ, ಹಾಗಾಗಿ ಇಬ್ಬರದು ಇರಲಿ ಬಿಡು ಅಂತೇಳಿ ನಾನು ಬೇಡ ಅಂದೆ. ಆವಾಗ ಒಂದು ಟೈಮ್ ಮಧ್ಯಾಹ್ನ ಬಂದಿದ್ರು ಇಂಜೆಕ್ಷನ್ಗೆ, ಹಂಗೆ ಬರ್ತಿದ್ರೇನೋ ಅಂತ ಅವ್ರು ಕೇಳಿದರು. ಇಲ್ಲ ಹಂಗೆ ಬಂದರೆ ಆ ಇಂಜೆಕ್ಷನ್ ಖಾಲಿ ಆಗಿಬಿಡುತ್ತೆ, ನೀನು ಬೆಳಿಗ್ಗೆ 10-11 ಗಂಟೆಗೆ ಬಂದು ಹಾಕ್ಸ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇವ್ರು ಹೋಗಿಲ್ಲ ಅಂತ ಅವ್ರಿಗೆ ಹೇಳಿದೆ. ಅವ್ರು ಹೌದಾ ಅಂತ ಸುಮ್ಮನೆ ಆಯಿತು. ನಮ್ಮ ತಂಗಿಗೆ ಗೊತ್ತಿರುತ್ತನ್ನಲ್ವ. ಇನ್ನು ಅವಳು ಬರೋಳಿದ್ರೆ ಹೇಳಿದ್ಲು. ಅಕ್ಕಿ ಏನು ಫೋನ್ ಮಾಡಿ ಹೇಳಿಲ್ಲ, ಬಂದಮೇಲೆ ಅಕ್ಕಿಂದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು ಹೌದಾ ಅಂತಂದು ಹೇಳಿ. ಅಕ್ಕಿ ಅವ್ರಿಗೆ ಎಲ್ಲ ಗೊತ್ತು, ನಮ್ಮ ತಮ್ಮ ತಂಗಿಗೆ ಗೊತ್ತು, ಇವ್ರದ್ದು ಕಾಮನ್ನೇ ಇವ್ರದ್ದು. ಅವ್ರೂ ಬರೋಲ್ಲ ಮಧ್ಯೆ, ಹಾಗಾಗಿ ಸುಮ್ಮನೆ ಆಗಿದ್ಲು. ಇನ್ನು ನಮ್ಮ ತಂಗಿ ಬರೋದಿತ್ತಲ್ವ, ಅವಳಿಗೋಸ್ಕರ ಏನೋ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತೇಳಿ. ಅಕ್ಕಿ ಅಂದರೆ ನನ್ನ ಅಡುಗೆ ಇಷ್ಟಪಡ್ತಾಳೆ, ಏನಾದರೂ ವೆರೈಟಿ ನನ್ನ ಕೈಲಿಂದ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾಳೆ. ಹಾಗಾಗಿ ನಮ್ಮ ತಂಗಿ ಬರೋಷ್ಟರಲ್ಲಿ ನಾನು ಏನಾದರೂ ಮಾಡೋಣಂತೆ ಚಪಾತಿ ಕಾಳು ಪಲ್ಯ ಮಾಡಿದ್ದೆ. ಹಾಗೆ ಎಲ್ಲ ತರಕಾರಿ ಹಾಕಿ, ನಾನು ಹೇಳಿದ್ನಲ್ವ ಈ ರೆಸಿಪಿ ಅಂದರೆ ಕೊಪ್ಪಳ ರೆಸಿಪಿ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ತುಂಬ ಇಷ್ಟ ಆಗಿತ್ತು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು ಒನ್ ಟೈಮ್ ನಮ್ಮ ಮನೆಯಾಗ ಮಾಡಿದಾಗ ಇವ್ರಿಗೂ ಇಷ್ಟ ಆಗಿತ್ತು, ಇವ್ರೂ ಅದನ್ನೇ ಮಾಡಿಬಿಡಂತ. ಇನ್ನು ನಮ್ಮ ತಂಗಿಗೂ ಹೇಳಿದ್ದೆ, ಈ ಥರ ಮಾಡಿದ್ದೆ, ಅಲ್ಲಿ ಮಾಡಿದ್ರಲ್ಲ ಹಂಗೆ ಇಷ್ಟ ಚೆನ್ನಾಗಾಯಿತು ಅಂತೇಳಿ. ಅಕ್ಕಿನೂ ಹೌದಾ ಚೆನ್ನಾಗಿರುತ್ತಾ ಅಂತಂದೇಳಿ ಹಂಗೆ ಹೇಳಿದ್ದೆ. ಅರ್ಥಾಯಿತು, ಆಕೆಗೆ ಹೇಳಿದ್ದಿಲ್ಲ ನಾನು ಹಿಂಗೆ ಮಾಡ್ತೀನಿ ಅಂತ ಮಾಡಿದ್ದೆ. ಹಾಗಾಗಿ ಮಾಡ್ತಿದ್ದೆ ನಾನು. ಎಲ್ಲ ತರಕಾರಿ ಆವಾಗಲೇ ನೋಡಿದ್ರಲ್ವ ಆಲ್ರೆಡಿ, ಅದನ್ನು ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಷ್ಟು ಸ್ಕಿಪ್ ಮಾಡಿಬಿಟ್ಟಿನಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಮರ್ತ್ಬಿಟ್ಟಿನಿ ಅನ್ಬೇಕು. ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಅದೆಲ್ಲ ಚೆನ್ನಾಗಿ ಬೆನ್ಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡಿನಿ. ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಆಲ್ರೆಡಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೆ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ಇಂಗು ಬರುತ್ತಲ್ವ, ಆ ಇಂಗು ಪುಡಿ ಹಾಕ್ಕೊಂಡು, ಮತ್ತು ನಮಗೆ ಯಾವುದು ಟೊಮೆಟೊ ರೈಸ್ ಆಗಲಿ, ಲೆಮನ್ ರೈಸ್ ಆಗಲಿ, ಇಲ್ಲಾಂದರೆ ಬಿಸಿಬೇಳೆಭಾತ್ ಹಾಕ್ಕೊಂಡಾಗಲಿ ನಾವು ಹಾಕ್ಕೋಬೇಕು. ಪುಡಿಗೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಕೂಗಿಸ್ಕೊಂಡಿರ್ತೀವಲ್ಲ ಆ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸುಡೋದಿದ್ದರೆ ಮಿಕ್ಸ್ ಮಾಡಿ ಮುದ್ದೆ ಆಗುತ್ತೆ. ಹಾಗಾಗಿ ನಾನು ವಿಸಿಲ್ಗೆ ಹೋಗಿ ಎಷ್ಟೊತ್ತಾದಮೇಲೆ ಚಪಾತಿ ಮತ್ತು ಕಾಳು ಪಲ್ಯ ಮಾಡಾದಮೇಲೆ ಇದು ಮಾಡ್ತಿದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ನಿಜ ಫ್ರೆಂಡ್ಸ್, ಇವತ್ತು ತೋರಿಸಿದ್ನಲ್ವ ರೈಸ್ ಮಾಡಿ, ಯಾರಂಗೆ ಎಷ್ಟು ಬಂದಾಗ ಒಂಥರ ಚೆನ್ನಾಗಿರುತ್ತೆ. ಸಡನ್ಲಿ ಬಂದರೆ ಏನು ಜಲ್ದಿ ಮಾಡೋಕ್ಕಾಗಿಲ್ಲ ಅಂದರೆ ಒಂಥರ ಈ ಥರ ಮನೇಲಿ ತರಕಾರಿ ಇದ್ದರೆ ಸಡನ್ಲಿ ಕುಕ್ಕರ್ ಕೂಗಿಸ್ಕೊಂಡು ಇದ್ರ ಜೊತೆ ಏನು ಮಾಡೋದೂ ಬೇಕಾಗಿಲ್ಲ, ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇನ್ನು ನಮ್ಮ ತಂಗಿ ಊರ್ಲಿಂದ ಬರ್ತಾ ಅಂದಿದ್ನಲ್ಲೋ, ಅವಳು ಬಂದು ಇನ್ನು ಅವ್ರ ಫ್ರೆಂಡ್ ಮನೆಯಲ್ಲಿ ಈ ಥರ ಕರು ಎಮ್ಮೆ ಕಟ್ಟಿದ್ದಾರೆ. ಗಿನ್ನ ಕೇಳಿದ್ಲಿ ಇವಳು ಒಂದು ಟೈಮ್ ಅಂತೆ. ಹಾಗಾಗಿ ಅವರು ಗಿನ್ನ ಕಟ್ಟಿ ಕಳಿಸಿದ್ರು. ಹಾಗಾಗಿ ನನಗಿಷ್ಟ ಅಂತೇಳಿ ಇಲ್ಲಿಗೊಂದು ತಗೊಂಬಂದಿದ್ಲು. ಅವಳೇ ನಾನು ಮಾಡ್ತೀನಿ ಅಂತಂದೇಳಿ ಅಲ್ಲಿ ಅಂದರೆ ನಮ್ಮ ತವ್ರ ಮನೇಲಿ ಅಂದರೆ ಅಮ್ಮ ಏನು ಮಾಡೋಕ್ಕೆ ಬಿಡಲ್ಲ, ಆದ್ರೂ ನೀವು ಮಾಡೋಕ್ಕೆ ಹೋಗಲ್ಲ ಜಾಸ್ತಿ.
ಯಾಕಂದರೆ ಓದೋದಿದೆ ಅಲ್ವಾ, ಆ ಟೆನ್ಷನ್ನೇ ನನಗೆ ಒಲ್ಲೆ ಅಂತ ಮಾಡಲ್ಲ ಇವಳು. ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ನಾನು ಅದು ಮಾಡಿ ಇದು ಮಾಡು ಅಂತ ಹೇಳ್ತಿರ್ತೀನಿ. ಇನ್ನು ಇವಳು ನಾನೇ ಮಾಡ್ತೀನಿ, ಹೆಂಗೆ ಮಾಡೋದು ಹೇಳ ಅಂತ ಹೇಳಿದ್ಲು. ಹಾಗಾಗಿ ಗಿನ್ನ ಮಾಡ್ತಿದ್ಲು. ಇನ್ನು ಮಾಡ್ತೀನಿ ಅನ್ಲಲ್ವ, ಮಾಡ್ತೀನಿ ಅಂದಾಗೆ ಅವಳಿಗೆ ಮಾಡೋಕ್ಕೆ ಬಿಡ್ಬೇಕು. ಯಾಕಂದರೆ ಅವಳು ಈ ಥರ ಎಲ್ಲ ಅಡುಗೆಗೆಲ್ಲ ಇಷ್ಟಪಡಲ್ಲ. ಇನ್ನು ನಾನು ಅಡುಗೆ ಮಾಡೋಕ್ಕೆ ಇಷ್ಟಪಡ್ತಿದ್ದೆ, ಅವಳು ಆ ಥರ ಎಲ್ಲ ಇಷ್ಟಪಡಲ್ಲ. ಮಾಡ್ತೀನಿ ಅಲ್ಲಲ್ಲ, ಓಕೆ ಮಾಡು ಅಂತಂದು ಹೇಳ್ತಿದ್ದೆ, ಮಾಡ್ತಿದ್ಲು. ಪಾನಿಪುರಿ ಪ್ರಿಯವು ಮುರಿದು ಇಡಬಾರ್ದ? ನಾನು ಹೇಳು ಮುಂದಕ್ಕೆ. ನೀನು ಏನು ನಾನು ಗೊತ್ತಿಲ್ಲ ಬಿಡು. ನಿನೀಗ ನೀನು ತಿನ್ನೋದಲ್ಲಪ್ಪ ಅದು. ತಡಿ ನಾನು ಕೊಡ್ನ. ಬನ್ನಿ ಫ್ರೆಂಡ್ಸ್, ಪಾನಿಪುರಿ ತಿನ್ನೋಣ. ಪಾನಿಪುರಿ ಇದೆ ಅಂದರೆ ಎಣ್ಣೆ ತಂಗೈತೆ. ಎಣ್ಣೆ ಇದು ಹಾಯ್, ಇದು ಪಾನಿ. ಇದು ಯಾವ ಆಂಗಲ್ ಪಾನಿ ಕಾಂತ ಫ್ರೆಂಡ್ಸ್. ಇದು ಸಖತ್ ಇರ್ತದೆ ಇದ್ರ ಕುಡ್ತಿನಾಗ ಬಂದು. ಏನ್ ಪ್ರಿಯದು? ಪಪ್ಪ ನಿನೀಗ ಅಲ್ಲದ ಎಣ್ಣೆಗೆ ಹಾಕಿ ಬಂದ್ಬಿಟ್ಟು. ಫ್ರೆಂಡ್ಸ್, ಇನ್ನು ಈವ್ನಿಂಗ್ ಬಂದು ಇವರು ಪಾನಿಪುರಿ ತಗೊಂಬಂದಿದ್ರು, ಅದೇ ತಿಂದಿದ್ವಿ. ಇನ್ನು ಬಂದು ರೈಸ್ ಮಾಡಿದ್ನಲ್ವ ಮಧ್ಯಾಹ್ನ, ಅದನ್ನೇ ಜಾಸ್ತಿ ಇತ್ತು, ಅದೇ ತಿನ್ನಬೇಕಿತ್ತು. ಬಟ್ ಸ್ವಲ್ಪ ಇವಾಗ ಥಂಡಿ ಬೇರೆ ಇದೆ ಅಲ್ವ, ತಣ್ಣಗಾಯಿತು. ಸ್ವಲ್ಪ ಸುಡೋದು ಮಾಡ್ಕೊಳೋಣ ಅಂತಂದೇಳಿ ತಳಗಡೆ ಒಂದು ಸ್ವಲ್ಪ ನೀರು ಕುದಿಯೋಕ್ಕಿಟ್ಟಿದ್ದೆ. ನೀರು ಕುದಂಗೆಲ್ಲ ಇದು ಸ್ವಲ್ಪ ಸುಡುತ್ತೆ, ಅನ್ನ ಬಿಸಿ ಇರುತ್ತೆ. ಹಾಗಾಗಿ ನಾನು ಆ ಥರ ಮಾಡೋಣ ಅಂತಂದೇಳಿ ಇಟ್ಟೆ ಫ್ರೆಂಡ್ಸ್. ಇನ್ನು ನೈಟಿಗೂ ಇದೇ ಸರಿ ಆಯಿತು. ಇದಕ್ಕೊಂದು ಸ್ವಲ್ಪ ಮೊಸರು ತಗೊಂಬಂದಿದ್ವಿ, ಹಾಗಾಗಿ ಅದೇ ತಿಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನಿದ್ರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಸೋ ಮಚ್.